ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಪ್ರಕಾಶ್ ರಾಜ್ ಹೊಸ ಚಾನಲ್. ನಾನಿವತ್ತು ನಿಮಗೆ ಓಲಾ ಸರ್ವಿಸ್ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೀನಿ. ಏನಂದರೆ, ಇವಾಗ ಓಲಾ ಹೈಪರ್ ಸರ್ವಿಸ್ ಅಂತ ಬಂದಿದೆ. ತುಂಬ ಚೆನ್ನಾಗಿದೆ ಸರ್ವಿಸ್. ಇಂದಿರಾನಗರ್ಗೆ ಹೋಗಬೇಕು ನೀವು. ನನಗೆ ಅಂತೂ ಸೂಪರಾಗಿ ಸರ್ವಿಸ್ ಸಿಕ್ತು. ಏನು ಪ್ರಾಬ್ಲಮ್ ಇತ್ತು ಅಂದರೆ, ನನ್ನ ಗಾಡಿದ್ದು ಓಲಾ S1. ನಂದು ಬಂದುಬಿಟ್ಟು ಜನ್ರೇಷನ್ 1 ಓಲಾ S1. ಬೇರಿಂಗ್ ಸ್ವಲ್ಪ ವೈಬ್ರೇಷನ್ ಇತ್ತು ಫ್ರಂಟ್ ವೀಲಲ್ಲಿ. ನಾನು ಅಪಾಯಿಂಟ್ಮೆಂಟ್ ಬುಕ್ ಮಾಡಿದೆ, ನಿನ್ನೆ ಮಾಡಿದೆ 29ಗೆ. ಸೊ ಇವತ್ತು 30ಗೆ ನನಗೆ ಹೋಗೋಕ್ಕಿತ್ತು. ಹೋಗ್ಬಿಟ್ಟು 10 ಗಂಟೆಗೆ ಹೋಗಾದ್ಮೇಲೆ ಅವರೆಲ್ಲ ಚೆಕ್ ಮಾಡಿಬಿಟ್ಟು ಟಿಕೆಟು ರೈಸ್ ಮಾಡಿದ್ರು. ಆದಮೇಲೆ OTP ಎಲ್ಲ ಕೇಳಿದ್ರು. 900 ರುಪೀಸ್ ಆಗುತ್ತೆ ಅಂದರು. ಸೊ ಈ 900 ರುಪೀಸಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಹೆವಿ ಕಾಸ್ಟ್ ಅವತ್ತು ತೋರಿಸ್ತೀನಿ ನೋಡಿ. ಫಸ್ಟು ನಾವು ಟಿಕೆಟಲ್ಲಿ ಹೋಗಬೇಕು. ಇವಾಗೆಲ್ಲ ನಮಗೆ ಓಲಾ ಆ್ಯಪಲ್ಲೇ ಪೇ ಮಾಡ್ಬೋದು. ಎಲ್ಲನೂ ಕಾಸ್ಟ್ ಗೀಸ್ಟ್ ಎಲ್ಲನೂ ನೋಡ್ಬೋದು ನಾವು. ನೋಡಿ ಫ್ರೆಂಡ್ಸ್, ಆಲ್ ಟಿಕೆಟ್ಗೆ ಕ್ಲಿಕ್ ಮಾಡಿ ಅಲ್ಲಿ ಇನ್ವಾಯ್ಸ್ ಅಂತಿದೆ, ಅದಕ್ಕೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಟಿಕೆಟ್ ನಂಬರ್ ಇದೆ, ಹೈಪರ್ ಸರ್ವಿಸ್ ಅಂತ ಇದೆ, ಅಪಾಯಿಂಟ್ಮೆಂಟ್ ಬುಕ್ಡ್ ಇದೆ, ಸರ್ವಿಸ್ ಚೆಕ್ಡ್ ಇನ್ ಇದೆ. ಅಂದರೆ ಇದೆಲ್ಲ ಅಪಾಯಿಂಟ್ಮೆಂಟ್ ಬುಕ್ ಆದಮೇಲೆ ನಾವು ಅಲ್ಲಿ ಹೋದಾದ್ಮೇಲೆ ಈ ಥರ ಎಲ್ಲ ಬರೋದು. ಅವ್ರು OTP ಕೇಳಿ ಆದಮೇಲೆ ಈ ಥರ ಎಲ್ಲ ಬರುತ್ತೆ. ಅಂಡರ್ ರಿಪೇರ್, ವರ್ಕ್ ಕಂಪ್ಲೀಟೆಡ್, ಪೇಮೆಂಟ್ ಪೆಂಡಿಂಗ್, ಪೇಮೆಂಟ್ ಕಂಪ್ಲೀಟೆಡ್, ವೆಹಿಕಲ್ ರೆಡಿ, ಡೆಲಿವರಿಡ್. ಅಂದರೆ ಡೆಲಿವರಿಡ್ ಅಂದರೆ ನಾವು ಅಲ್ಲೇ ಕೂತ್ಕೋಬೇಕು. ಅವ್ರು ಹೇಳ್ತಾರೆ ಇಲ್ಲೇ ಕೂತ್ಕೊಳ್ಳಿ ಆದಮೇಲೆ ಅವರೇ ಕರೀತಾರೆ. ನೋಡಿ ಎಲ್ಲ ಸೇರಿಬಿಟ್ಟು 1002 ರುಪೀಸ್ ಆಗಿದೆ. ಅದಕ್ಕೆ ಕ್ಲಿಕ್ ಮಾಡಿದರೆ ನಾವು ಏನೆಲ್ಲ ಚಾರ್ಜಸ್ ಇದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಫ್ರಂಟ್ ವೀಲ್ ಹಬ್ ಬೇರಿಂಗ್, ಫ್ರಂಟ್ ವೀಲ್ ಹಬ್ ಅಸೆಂಬ್ಲಿ 1 ಅಂತೆ. ನೋಡಿ, ಒಂದು ನಿಮಗೆ ಬೇರಿಂಗ್ ಸೆಟ್ಟಿಗೆಲ್ಲ ಇದು ಒಂದು ಬೇರಿಂಗಿಗೆ 105 ರೂಪಾಯಿ ಬೀಳುತ್ತೆ. ಇನ್ನೊಂದು ನೋಡಿ, ಇಲ್ಲಿ ಫ್ರಂಟ್ ವೀಲ್ ಹಬ್ ಬೇರಿಂಗ್, ಫ್ರಂಟ್ ವೀಲ್ ಹಬ್ ಅಸೆಂಬ್ಲಿ 1 ಅಂತ ಇದೆ. ಆ್ಯಕ್ಚುಲಿ ಆ ಫ್ರಂಟಲ್ಲಿ 2 ಬೇರಿಂಗ್ ಇದೆ ಟಯರ್ ಒಳಗಡೆ. ಆ ವೀಲ್ ಅಸೆಂಬ್ಲಿಯಲ್ಲಿ 2 ಬೇರಿಂಗ್ ಬರುತ್ತೆ, ಒಂದು ದೊಡ್ಡದು ಒಂದು ಚಿಕ್ಕದು. ಆ ಬೇರಿಂಗಿಗೆ ಪ್ರೈಸ್ ಅಷ್ಟೇ. ಅದರಲ್ಲಿ ಅವ್ರದ್ದು ಜನರಲ್ ಲೇಬರ್ ಚಾರ್ಜ್ ಅಂತೆ 200 ರುಪೀಸ್ ಆಯಿತಾ. ಆದಮೇಲೆ ಇಲ್ಲಿ ನೋಡಿ ಟ್ವಿಸ್ಟ್ ಹೆಂಗಿದೆ ಅಂದರೆ, ಫ್ರಂಟ್ ವೀಲ್ ಹಬ್ ಬೇರಿಂಗ್ ಲೇಬರ್ ಅಂತೆ. ಅಂದರೆ ಈ ಒಂದು ಇದೆ ಅಲ್ವಾ, ಇಲ್ಲಿ 105 ರುಪೀಸಿದ್ದು, ಅದನ್ನು ಫಿಕ್ಸ್ ಮಾಡೋಕ್ಕೆ 225 ರೂಪಾಯಿ ಒಂದು ಬೇರಿಂಗ್. ಫ್ರಂಟ್ ವೀಲ್ ಹಬ್ ಬೇರಿಂಗ್ ಲೇಬರ್ ಇನ್ನೊಂದು ಬೇರಿಂಗ್ಗೆ ಫಿಕ್ಸ್ ಮಾಡೋಕ್ಕೆ 225 ರೂಪಾಯಿ. ಅಂದರೆ ಅವರು ಒಂದು ಸಲ ಬಿಚ್ಚಿ ಆದಮೇಲೆ ಅದನ್ನು ಒಂದು ಬೇರಿಂಗ್ ಒಂದು ಸಲ ನೀವು ಅಸೆಂಬ್ಲಿಯನ್ನು ಡಿಸಸೆಂಬ್ಲಿ ಮಾಡೋಕ್ಕೆ ಒಂದೇ ಸಲ ವರ್ಕ್ ನೀವು ತಗೊಳ್ಳೋದು. ಅವ್ರು ಏನು ಮಾಡ್ತಾರೆ ಅಂದರೆ, ಇದನ್ನು 2 ಸಲ ಬಿಚ್ಚಿ ಹಾಕ್ತೀನಿ ಅಂತ ಪ್ರೈಸಲ್ಲಿ ಲೇಬರ್ ಚಾರ್ಜ್ ಹಾಕ್ತಿದ್ದಾರೆ. ನೋಡಿ, ಒಂದು ಸಲ ಓಪನ್ ಮಾಡಿದಾದಮೇಲೆ ಎರಡೂ ಒಂದೇ ಸಲ ಬೇರಿಂಗ್ ಹಾಕ್ಬೋದು. ಅವರು ಅದಕ್ಕೆ ಸಪ್ರೇಟಾಗಿ 225 ಪ್ಲಸ್ 199 ಲೇಬರ್ ಚಾರ್ಜ್ ಅಂತ ಹಾಕ್ತಾರೆ, ಜನರಲ್ ಲೇಬರ್ ಚಾರ್ಜ್ ಅಂತೆ. ನೋಡಿ ಯಾವ ಥರ ಇದೆ ಅಂತ ನೋಡಿ ಓಲಾ ಸರ್ವಿಸ್. ಅದರಲ್ಲಿ 168 ರುಪೀಸ್ ಟ್ಯಾಕ್ಸು, ಈ ಟೋಟಲ್ಗೆ ಟ್ಯಾಕ್ಸು. ಇದರಲ್ಲಿ ಬೇರಿಂಗಿಗೆ ಇರೋದು 105 ರೂಪಾಯಿ ಮತ್ತು 79 ರೂಪಾಯಿ. ಮಿನಿಮಮ್ ಒಂದು 200 ರೂಪಾಯಿ ಇಟ್ಕೊಳ್ಳಿ. 200 ರೂಪಾಯಿಗೆ ಎಷ್ಟೆಲ್ಲ 800 ರೂಪಾಯಿ ನಾವು ಎಕ್ಸ್ಟ್ರಾ ಕಟ್ಟಬೇಕು. ಈ ಎಕ್ಸ್ಟ್ರಾ ಕಟ್ಟಬೇಕು. ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ. ಈ ಸಣ್ಣ ಮಾಹಿತಿಯನ್ನು ನಿಮಗೆ ಕೊಡಬೇಕಂತ ಇಷ್ಟಪಟ್ಟಿರ್ತೀನಿ. ನೀವು ಎಲ್ಲಾದರೂ ಸರ್ವಿಸ್ಗೆ ಹೋದರೆ, ಓಲಾ ಸರ್ವಿಸ್ಗೆ ಹೋದರೆ ಇದೇ ಥರ ನಿಮ್ಮ ಹತ್ರನೂ ಇಸ್ಕೋತಾರೆ ಕಾಸು. ಚಾರ್ಜಸ್ ಮಾತ್ರ ತುಂಬ ಆಯಿತು ಫ್ರೆಂಡ್ಸ್. ಇದ್ರ
ತುಂಬ ಚಾರ್ಜಸ್. ಇದನ್ನು ನೀವು ಏನು ಮಾಡಬೇಕಂದ್ರೆ, ಎಲ್ಲಾದರೂ ನಿಮಗೆ ಪರಿಚಯ ಇದ್ದವ್ರ ಹತ್ರ ಅಥವಾ ಒಳ್ಳೆ ಮೆಕ್ಯಾನಿಕ್ ಇದ್ದಲ್ಲಿ ನೀವು ಅವ್ರ ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಬರೀ 2 ಬೇರಿಂಗಿಗೆ ಪ್ರೈಸ್ ನೀವು ತಗೊಂಡೋಗಿ ಕೊಟ್ಟರೆ ಅವರಿಗೆ, ಅಥವಾ ಅವರೇ ಪರ್ಚೇಸ್ ಮಾಡಿದರೆ ನೀವೇ ಅದನ್ನು ಅವ್ರ ಹತ್ರ ಹಾಕಿಸ್ಬೋದು. ಏನೂ ಪ್ರಾಬ್ಲಮ್ ಇಲ್ಲ. ನಮಗೆ ಲೇಬರ್ ಚಾರ್ಜು, ಇದು ಚಾರ್ಜು, GST ಎಲ್ಲ ಉಳಿಯುತ್ತೆ ಫ್ರೆಂಡ್ಸ್. ಅದಕ್ಕೆ ಮ್ಯಾಕ್ಸಿಮಮ್ ಒಂದು 500 ರೂಪಾಯಲ್ಲಿ ನಿಮ್ಮ ಮ್ಯಾಟ್ರ್ ಕ್ಲೋಸ್ ಆಗ್ಬೋದು. ಅದಕ್ಕೆ ಯಾವತ್ತೂ ಓಲಾ ಸರ್ವಿಸ್ಗೆ ಹೋಗಬೇಡಿ ನೀವು. ಈ ಥರ ಕಾಸ್ಟ್ ಆಗ್ತಾರೆ ನೋಡಿ ಫ್ರೆಂಡ್ಸ್. ಅದಕ್ಕೆ ನಿಮಗೆ ಈ ಥರ ಮಾಹಿತಿಯನ್ನು ಕೊಡಬೇಕಂತ ನಾನು ಇದೊಂದು ಸಣ್ಣ ವಿಡಿಯೋವನ್ನು ಮಾಡಿದ್ದೀನಿ. ನೀವು ನನಗೆ ಸಪೋರ್ಟ್ ಮತ್ತು ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲ ಓಲಾ ಸರ್ವಿಸ್ ಮತ್ತು ಎಲ್ಲ ಓಲಾದಲ್ಲಿ ಏನೇನು ಫಾಲ್ಟ್ ಬರುತ್ತೆ, ಎಷ್ಟು ಕಿಲೋಮೀಟ್ರ್ ಓಡಿಸಿದ್ರೆ ಎಷ್ಟು ಸಲ ಸರ್ವಿಸ್ ಮಾಡಬೇಕು, ಫ್ರಂಟ್ ಬ್ರೇಕ್ ಪ್ಯಾಡ್ ಎಷ್ಟು ಕಿಲೋಮೀಟ್ರಿಗೆ ಹಾಕಬೇಕು, ಯಾವ ಥರ ಗಾಡಿಯನ್ನು ಚಾರ್ಜ್ ಮಾಡ್ಕೋಬೇಕು, ಎಷ್ಟು ದಿವ್ಸಕ್ಕೆ ಒಂದು ಸಲ ಚಾರ್ಜ್ ಮಾಡಬೇಕು, ಎಷ್ಟು ಪರ್ಸೆಂಟಾಗಿ ಬ್ಯಾಟ್ರಿ ಇದ್ದರೆ ನೀವು ಚಾರ್ಜ್ ಮಾಡ್ಕೋಬೇಕು, ಇದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.